ಪೆನ್ ಡ್ರೈವ್ ಪ್ರಕರಣದಲ್ಲಿ ಚಾರ್ಜ್ ಶೀಟ್, ಸಿಎಂ ಡಿಸಿಎಂ ಮೇಲೆ ಆರೋಪಗಳ ಸುರಿಮಳೆ. ಎಸ್ಐಟಿ ತನಿಖೆಯಲ್ಲಿ ಹಸ್ತಕ್ಷೇಪ ಇಲ್ಲ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. 3 ದಿನ ಊಟಿಯಲ್ಲಿ ವಿಶ್ರಾಂತಿಯನ್ನು ಪಡೆಯೋದಕ್ಕಿಂತ ಮುಖ್ಯಮಂತ್ರಿಗಳು ಊಟಿ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ಇನ್ನು 2 ದಿನ ಚಿಕ್ಕಮಗಳೂರಿನ ರೆಸಾರ್ಟ್ನಲ್ಲಿ ಡಿಕೆ ಶಿವಕುಮಾರ್ ವಿಶ್ರಾಂತಿ. ಪಾಪ ಬಿಜೆಪಿಯವರು, ಜನತಾದಳದವರು ಪಾಪ ಅವನು ಉಪಯೋಗಿಸ್ಕೊಂಡು ಏನೇನು ಬೇಕು ಅವನಿಗೆ ಬೇಕಾದಷ್ಟು ಪ್ರಾಬ್ಲಮ್ ಇತ್ತು ಬಿಡಿ. ಅವನೆಲ್ಲ ಡಿಕ್ಲೇರ್ ಮಾಡ್ಕೊಂಡಿದ್ದ, ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದ, ನಿಮ್ಮ ಟಿ ವಿ ಇಂಟರ್ವ್ಯೂಗಳೆಲ್ಲ ಹೇಳಿದ್ದಾನೆ. ಅವನ ಹತ್ರ ಏನೇನು ಆಸ್ತಿ ಪಾಸ್ತಿ ವಸ್ತು ಏನೇನಿದೆ, ಪೆನ್ ಡ್ರೈವ್ ಇದೆ, ಯಾವಾಗ ಬಿಡುಗಡೆ ಆಗ್ತದೆ ಅದಕ್ಕೆಲ್ಲ ಅವನೇ ಮೊತ್ತ ಫಿಕ್ಸ್ ಮಾಡಿದ್ದಾನೆ. ಫಿಕ್ಸ್ ಮಾಡಿ ಏನೇನು ಬೇಕೋ ಎಲ್ಲ ನಿಮಗೆಲ್ಲ ಹೇಳ್ಕೊಂಡಿದ್ದಾನೆ. ಅಲ್ಲಿ ಏನೇನು ಬೇಕೋ ಎಲ್ಲ ಮಾಡಿದ್ದಾನೆ. ಇದು ನಿಮ್ಮ ಜಿಲ್ಲೆಗೆ ಎಲ್ಲ ಗೊತ್ತಿರೋಂಥ ವಿಚಾರ, ರಾಜ್ಯಕ್ಕೆ ಗೊತ್ತಿರೋಂಥ ವಿಚಾರ. ನಾನೇನು ಹೇಳಬೇಕಾಗಿಲ್ಲ. ಅವನೆಲ್ಲ ಇಂಟರ್ವ್ಯೂ ಎಲ್ಲ ಹೇಳಿದ್ದಾನೆ. ಅವ್ನು ನಾನು ಭೇಟಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದ. ನಾನು ಅವನಿಗೆ ಟೈಮ್ ಕೊಡೋಕ್ಕೆ ಹೋಗಲಿಲ್ಲ. ನನಗೆ ಅವನು ಯಾರು ಅಂತ ನನಗೆ ಭೇಟಿ ಮಾಡಿಲ್ಲ. ಹಿಂದೇನೋ ಯಾವ ಬಂದಿದ್ದಂತೆ ನಾನು ಎಂಟರ್ಟೈನ್ ಮಾಡಲಿಲ್ವಂತೆ. ಮೊನ್ನೆ ಶಿವರಾಮೇಗೌಡ ಹತ್ರ ಬಂದು ಏನೋ ಹೇಳ್ಕೊಂಡಿದ್ದ, ನಾನು ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ನಾನು ಬಿಟ್ಟಿದ್ದೀನಿ, ನಾವೆಲ್ಲ ಬಿ ಜೆ ಪಿಯವರು ದಳದವರು ಎಲ್ಲ ನಮ್ಮಲ್ಲ ಏನೇನೋ ಇಶ್ಯೂಸ್ ಇದೆ ಅಂತ ಏನೋ ಹೇಳ್ಕೊಂಡಿದ್ದಂತೆ. ಆಯ್ತಪ್ಪ ಏನು ಅಂತ 1 ನಿಮಿಷನೋ ಏನೋ ಅರ್ಧ ನಿಮಿಷನೋ ಫೋನಲ್ಲಿ ಆಯಿತು, ಟೈಮ್ ಇಲ್ಲ ರಾತ್ರಿ ಆಯಿತು ಅಂತ ಹೇಳಬೇಕು. ಹೆಂಗೆ ಅಷ್ಟು ಬಿಟ್ಟರೆ ಏನೂ ಗೊತ್ತಿಲ್ಲ. ಅವ್ನು ಏನೇನು ಹೇಳೋನೆ ಅವೆಲ್ಲ ಸತ್ಯಕ್ಕೆ ದೂರವಾದಂಥ ವಿಚಾರ. ಪಾಪ ಅವ್ರಿಗೆ ಒಂಥರ ಅವಮಾನ ಆದಂಗೆ ಆಗಿದೆಯಲ್ಲ. ಅವ್ರು ಹಿಟ್ ಆ್ಯಂಡ್ ರನ್ ಮಾಡ್ಕೊಬಿಟ್ರಲ್ಲ, ಅವರು ಅವ್ನ ಕೆಲ ರಿಲೀಸ್ ಮಾಡಿಸ್ಬಿಟ್ರಲ್ಲ. ಅವನಂತ ಇತ್ತು ಅಂತ ಹೇಳ್ಕೊಂಡು ಅವನೇ SITಗೆ ಹೋಗಿ ಹೇಳಲಿ. ಸೊ ಸಿಎಂ ಮತ್ತು ಡಿಸಿಎಂ ಹೇಳೋ ಪ್ರಕಾರ ತಮ್ಮ ಪಾತ್ರಗಳೇನೂ ಇಲ್ಲ, SIT ತನಿಖೆಯಲ್ಲಿ ನಾವು ಮಧ್ಯ ಪ್ರವೇಶಿಸಲ್ಲ ಅನ್ನೋದೇ ಆದರೆ ಅದರ ಆರೋಪ ಮುಕ್ತರಾಗಬೇಕು ಅಂತಂದರೆ CBI ತನಿಖೆಗೆ ಕೊಡಿ ಅಂತಕ್ಕಂಥದ್ದು JDS ಮತ್ತು BJP ನಾಯಕರ ಆಗ್ರಹ. ಇದಕ್ಕೆ ಸರ್ಕಾರ ಏನು ಮಾಡುತ್ತೆ, ಏನು ಉತ್ತರ ಕೊಡುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.